ಮತ್ತೆ ಮಾರ್ನಿಂಗ್ ನ್ಯೂಸ್ಗೆ ಸ್ವಾಗತ. ದೇಶದ ರಕ್ಷಣೆಯಲ್ಲಿ ಭಾರತ ಸೇನೆ ಪ್ರಮುಖ ಪಾತ್ರ ವಹಿಸಿದೆ. ಇಂಡಿಯನ್ ಆರ್ಮಿ ಬಗ್ಗೆ ಕೇಳಿದ್ರೆ ಶತ್ರುಗಳ ರಾಷ್ಟ್ರಕ್ಕೆ ನಡುಕ ಹುಟ್ಟುತ್ತೆ. ಇದಕ್ಕೆ ಮತ್ತಷ್ಟು ಬಲ ತುಂಬುವುದಕ್ಕೆ ರಷ್ಯಾದಿಂದ ಕಾರವಾರ ಕದಂಬ ನೌಕೆಗೆ ತಮಾಲ್ ಬಂದಿದ್ದು ಅದ್ಧೂರಿಯಾಗಿ ಸ್ವಾಗತಿಸಲಾಗಿದೆ. ಏನಿದರ ವಿಶೇಷತೆ ನೋಡ್ಕೊಂಡು ಬನ್ನಿ. ಇಂಡಿಯನ್ ಆರ್ಮಿಗೆ ಐಎನ್ಎಸ್ ತಮಾಲ್ ಬಲ. ಕಾರವಾರ ಕದಂಬ ನೌಕೆಯಲ್ಲಿ ಅದ್ದೂರಿ ಸ್ವಾಗತ. ಪ್ರಪಂಚದ ಶಕ್ತಿಶಾಲಿ ನೌಕಾಪಡೆ ಪಟ್ಟಿಯಲ್ಲಿ ಭಾರತ 7ನೇ ಸ್ಥಾನದಲ್ಲಿದೆ. ಇಂಡಿಯನ್ ನೇವಿಯ ಬತ್ತಳಿಕೆಯಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ, ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ತಲ್ವಾರ್, ಐಎನ್ಎಸ್ ರಣವಿಜಯ್, ಐಎನ್ಎಸ್ ಶಿವಾಲಿಕ್ ಸೇರಿದಂತೆ ಹಲವು ವಾರ್ಶಿಪ್ ಸಬ್ಮೆರಿನ್ ಇದೆ. ಇದೀಗ ಇಂಡಿಯನ್ ಆರ್ಮಿಯನ್ನ ಮತ್ತಷ್ಟು ಬಲಗೊಳಿಸಲು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳು ಸೇರಿದಂತೆ ವಿವಿಧ ತಂತ್ರಜ್ಞಾನ ಹೊಂದಿರುವ ಐಎನ್ಎಸ್ ತಮಾಲ್ ಕಾರವಾರ ಕದಂಬ ನೌಕೆಗೆ ಬಂದು ಸೇರ್ಪಡೆಗೊಂಡಿದೆ. ತಮಾಲ್ ಈಗಾಗಲೇ ಫೀಲ್ಡ್ಗೆ ಇಳಿದಿರೋದನ್ನ ಕೇಳಿಯೇ ಪಾಕಿಸ್ತಾನ ಸೇರಿದಂತೆ ಶತ್ರು ರಾಷ್ಟ್ರಗಳ ಎದೆ ನಡುಗಲಾರಂಭಿಸಿದೆ. ಭಾರತದ ಆರ್ಮಿಗೆ ಸೇರಿದ ತಮಾಲ್ ವಿಶೇಷತೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ? ಇಂಡಿಯನ್ ನೌಕೆಗೆ ಯಾಕೆ ಮುಖ್ಯ ಅಂತ ನೋಡೋದಾದ್ರೆ, ಕಾರವಾರ ಕದಂಬ ನೌಕಾನೆಲೆ ಸೇರಿದ ತಮಾಲ್ ಭಾರತ ರಷ್ಯಾ ಜಂಟಿಯಾಗಿ ನಿರ್ಮಿಸಿರುವಂಥದ್ದು. 2016ರಲ್ಲಿ 21,000 ಕೋಟಿ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಮಿಸೈಲ್ಗಳನ್ನು ಹಾರಿಸುವ ಸಾಮರ್ಥ್ಯ ಇರೋ ಶಕ್ತಿ ಹೊಂದಿದ್ದು ರೆಡಾರ್, ಸೋನಾರ್ ಸೆನ್ಸಾರ್ ಮೂಲಕ ಶತ್ರುಗಳ ಪತ್ತೆ ಮಾಡಲಾಗುತ್ತೆ. ಅದರ ಜೊತೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ತಮಾಲ್ ಆಗಿದ್ದು ಐಎನ್ಎಸ್ ತಮಾಲ್ 3,900 ಟನ್ ತೂಕ, 125 ಮೀಟರ್ ಉದ್ದವಿದೆ. ಇನ್ನು ಶಸ್ತ್ರಾಸ್ತ್ರ, ಹೆಲಿಕಾಪ್ಟರ್ ಸಾಗಿಸಲು ತಮಾಲ್ ಅನುಕೂಲವಾಗಿದ್ದು ಒಂದೇ ಸುತ್ತಿಗೆ 3,000 ಕಿಲೋಮೀಟರ್ ಚಲಿಸಬಲ್ಲದು. ಜೊತೆಗೆ 450 ಕಿಲೋಮೀಟರ್ ಸಮುದ್ರ ಭೂಮಾರ್ಗದಲ್ಲಿ ಶತ್ರುಗಳನ್ನ ಹೊಡೆಯೋ ಸಾಮರ್ಥ್ಯವಿದೆ. ಈ ವಾರ್ಶಿಪ್ ಕಾರವಾರದ ಕದಂಬ ನೌಕಾನೆಲೆಗೆ ಆಗಮಿಸಿದ್ದು ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ದೇಶದ ಸಮುದ್ರದ ಗಡಿಯಲ್ಲಿ ಸುರಕ್ಷತೆ ಒದಗಿಸಲು ಐಎನ್ಎಸ್ ತಮಾಲ್ ಸಜ್ಜಾಗಿದ್ದು ಭಾರತಕ್ಕೆ ಶತ್ರು ರಾಷ್ಟ್ರಗಳಿಂದ ಯಾವುದೇ ತೊಂದರೆಯಾದರೂ ಮತ್ತಷ್ಟು ನುಗ್ಗಿ ಹೊಡೆಯುವ ಮೂಲಕ ಕಮಾಲ್ ತೋರಿಸಲಿದೆ. ಕ್ಯಾಮರಾಮನ್ ಗಿರೀಶ್ ನಾಯಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.